ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನಾನು ಮಿಸ್ಟರ್ ಎಸ್ ಕೆ ಫ್ರಮ್ ಎಸ್ ಕೆ ಟಿವಿ ಕನ್ನಡ. ಸ್ನೇಹಿತರೆ, ಏನು ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ? ಜನ ಯಾಕೆ ಇಲ್ಲಿ ಕ್ಯೂ ನಿಂತಿದ್ದಾರೆ? ಜನ ಯಾಕೆ ಕಲ್ಲಿನ ಮೇಲೆ ಈ ರೀತಿ ಕೈಯನ್ನ ಇಟ್ಟಿದ್ದಾರೆ ಅಂತ ನಿಮ್ಗೆ ಡೌಟ್ ಕಾಡ್ತಿದೆಯಲ್ಲ? ಆ ಡೌಟ್‌ನ ನಾನಿವತ್ತು ನಿವಾರಣೆ ಮಾಡ್ತೀನಿ. ಸ್ನೇಹಿತರೆ, ಇದು ಸಾಮಾನ್ಯವಾದಂತಹ ಕಲ್ಲಲ್ಲ. ಇದು ಒಂದು ದೈವ ಶಿಲೆ. ಈ ಒಂದು ಶಿಲೆಯ ಮೇಲೆ ಈ ರೀತಿಯಾಗಿ ನಾವು ಕೈಯನ್ನ ಇಟ್ರೆ, ಈ ಕೈ ಈ ರೀತಿಯಾಗಿ ಹೋಗಿ ಸೇರ್ಕೊಳ್ಳುತ್ತೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ನಾವು ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಕೆಲಸನ ನೆನೆಸ್ಕೊಂಡು ಇದಾಗುತ್ತೋ ಇಲ್ಲ ಅಂತೇಳಿ ದೇವ್ರನ್ನ ನೆನ್ಕೊಂಡು ಆ ಒಂದು ಶಿಲೆ ಮೇಲೆ ಈ ರೀತಿ ಕೈ ಇಟ್ರೆ, ಆ ಕೈ ಆಟೋಮೆಟಿಕ್ ಆಗಿ ಈ ರೀತಿ ಹೋಗಿ ಸೇರ್ಕೊಂಡ್ರೆ, ಆ ಒಂದು ಕೆಲಸ ಆಗುತ್ತೆ ಅಂತೇಳಿ ಇಲ್ಲಿನ ಪ್ರತೀತಿ. ಸ್ನೇಹಿತರೆ, ಈ ಒಂದು ದೇವಾಲಯ ಇರೋದಾದ್ರೂ ಎಲ್ಲಿ? ಇಲ್ಲಿ ನೆಲೆಸಿರುವಂತಹ ದೈವ ಶಕ್ತಿ ಯಾವುದು ಎನ್ನೋ ವಿಚಾರವನ್ನ ಒಂದು ಸಂಪೂರ್ಣ ವಿಡಿಯೋವನ್ನ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಹೋಗಿ ಆ ವಿಡಿಯೋವನ್ನು ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ವಿಚಾರನ ಹೇಳೋದು ಮರ್ತೆ. ನಾವು ಹೀಗಿಟ್ಟಂತ ಕೈ ಈ ರೀತಿ ಸ್ಪಷ್ಟವಾಗಿ ಹೋಗಿ ಈ ರೀತಿ ಸೇರ್ಕೊಂಡಾಗ ನಾವು ಅಂದುಕೊಂಡಿರುವಂತಹ ಕೆಲಸ ಬಹು ಬೇಗನೆ ಆಗುತ್ತೆ. ಒಂದು ವೇಳೆ ನಾವು ಈ ರೀತಿ ಇಟ್ಟಿರುವಂತಹ ಕೈ ನಿಧಾನವಾಗಿ ಹೋಗಿ ಸೇರ್ಕೊಂಡ್ರೆ ಆ ಒಂದು ಕೆಲಸ ನಿಧಾನವಾಗಿ ಆಗುತ್ತೆ ಅಂತ ಅರ್ಥ. ಒಂದು ವೇಳೆ ನಾವು ಇಟ್ಟಿರೋ ಕೈ ಹೀಗೆ ಇದ್ರೆ, ಮುಂದಕ್ಕೆ ಮೂವ್ ಆಗ್ದಿರ ಹೀಗೆ ಇದ್ರೆ ತಿಳ್ಕೊಬಿಡಿ, ಆ ಒಂದು ಕೆಲಸ ಆಗೋದಿಲ್ಲ ಅಂತ. ನೋಡಿ, ಈ ಒಂದು ವಿಡಿಯೋದಲ್ಲಿ ಕೆಲವರ ಕೈ ಎಷ್ಟು ಬೇಗ ಹೋಗುತ್ತೆ, ಕೆಲವರ ಕೈ ಎಷ್ಟು ನಿಧಾನವಾಗಿ ಹೋಗುತ್ತೆ, ಮತ್ತೆ ಕೆಲವ್ರದ್ದು ಹೋಗೋದೇ ಇಲ್ಲ. ಈ ಒಂದು ವಿಡಿಯೋದಲ್ಲಿ ನೋಡಿ.